ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಮತ್ತೊಮ್ಮೆ ದೇವರ ವಾಕ್ಯ ಆಲಿಸಲು, ಆ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಲು ಸ್ವರ್ಗದ ದೇವರು ನಮಗೆ ನೀಡುವ ಒಂದು ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯ ಒಂದೊಂದು ದಿನ ನಮ್ಮನ್ನು ನಿರಾಶೆಪಡಿಸುವುದಿಲ್ಲ, ಬದಲಾಗಿ ಬಲಪಡಿಸುವುದು ಹಾಗೂ ಬೆಳೆಸುವುದು. ದೇವರ ವಾಕ್ಯದೊಂದಿಗೆ ಯಾವುದೇ ನಿರಾಸೆಯಿಂದ ಮೇಲೆ ಮೇಲೆ ಹತ್ತಿ ಬರಲು ಹಿಡಿಯುವ ಒಂದು ಬಳ್ಳಿಯಾಗಿದೆ ಒಂದೊಂದು ದಿನವೂ ನಾವು ಆಲಿಸುವ ದೇವರ ವಾಕ್ಯ ಎಂದು ಅನೇಕ ವ್ಯಕ್ತಿಗಳಿಂದ ಕೇಳಲು ಆಗುತ್ತಿರುವುದರಿಂದ ಸಂತೋಷವಿದೆ. ಎಲ್ಲ ಮಹಿಮೆಯು ಮಹತ್ವವು ದೇವರಿಗೆ ಸಲ್ಲಿಸೋಣ. ಇಂದು ದೇವರ ವಾಕ್ಯ ಆಲಿಸುವ ಎಲ್ಲರೂ ದೇವರಿಂದ ಅನುಗ್ರಹಿಸಲ್ಪಡಲಿ. ಪರಸ್ಪರ ಒಗ್ಗಟ್ಟಿನಿಂದ ದೇವರ ಅನುಗ್ರಹ ತುಂಬಲ್ಪಡಲಿ. ದೇವರ ಕೃಪೆ, ಸಮಾಧಾನವು, ಕರುಣೆಯು ಈ ವಾಕ್ಯವನ್ನು ಆಲಿಸುವ ನಿಮ್ಮಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸಿಕೊಂಡು ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಮತ್ತಾಯನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯವನ್ನು ಆಲಿಸೋಣ. ಯೇಸುಸ್ವಾಮಿ ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಸ್ವಾಮಿ, ದಾವಿದ ಕುಲಪುತ್ರರೇ, ನನಗೆ ದಯೆ ತೋರಿ, ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೇವೆ, ಮಗಳಿಗಾಗಿ ಪ್ರಾರ್ಥಿಸುವ ಒಂದು ತಾಯಿ. ಈ ವಾಕ್ಯದಲ್ಲಿ ನಾವು ನೋಡಿದ್ದು, ಪ್ರಿಯರಾದ ತಂದೆ ತಾಯಿಯರೇ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ಬೇಕಾದ ಅನುಗ್ರಹವನ್ನು ಪಡೆದುಕೊಳ್ಳಲು ನಿಮ್ಮ ಪ್ರಾರ್ಥನೆಯಿಂದ ಸಾಧ್ಯ. ಪ್ರಾರ್ಥನೆಯಿಂದ ಒಂದು ತಲೆಮಾರಿಗೆ ಇರುವ ಅವಶ್ಯಕತೆಗಳನ್ನು, ಒಳಿತನ್ನು ಪಡೆದುಕೊಳ್ಳಲು ಸಾಧ್ಯವಿದೆ. ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ 28ನೇ ವಾಕ್ಯವನ್ನು ಆಲಿಸೋಣ. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಿಮಗೆ, ನನಗೆ ಒಂದು ದೃಢವಾದ ವಿಶ್ವಾಸ ಕೊಡಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ, ಮಕ್ಕಳಲ್ಲಿ ದೃಢ ವಿಶ್ವಾಸ ತುಂಬಿ ಬರಲು ಪ್ರಾರ್ಥಿಸುವ. ದೃಢ ವಿಶ್ವಾಸಕ್ಕೆ ಬಹಳ ಒಳಿತನ್ನು ತರಲು ಸಾಧ್ಯವಿದೆ, ಬಿಡುಗಡೆಗಳನ್ನು ಸಂಭವಿಸುತ್ತದೆ. ಅಚಲ ವಿಶ್ವಾಸದಿಂದ ಪ್ರಾರ್ಥಿಸುವ ಯಾವುದೇ ಕಾರ್ಯವು ನಮ್ಮ ಜೀವನದ ಕೃಪೆಯಾಗಿ ಮಾರ್ಪಡುತ್ತದೆ. ರೋಗಗಳಿಂದ ಬಿಡುಗಡೆ ಉಂಟಾಗುತ್ತದೆ. ಹಣಕಾಸಿನ ಸಮಸ್ಯೆಯಿಂದ ಬಿಡುಗಡೆಯಾಗಿ ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ವಿಧ ವಿಧದ ಅವಶ್ಯಕತೆಗಳು ಎಲ್ಲವೂ ದೃಢ ವಿಶ್ವಾಸದಲ್ಲಿ ಪ್ರಾರ್ಥಿಸುವುದರಿಂದ ನಮಗೆ ಅನುಗ್ರಹವಾಗಿ ಮಾರ್ಪಡುತ್ತದೆ. ಹಾಲೆಲೂಯ. ದೇವರ ಸಾನ್ನಿಧ್ಯ ಇರುವ ಅನುಗ್ರಹ ಧ್ಯಾನ ಮಂದಿರದಲ್ಲಿ, ಈ ಪುಣ್ಯ ಭೂಮಿಯಲ್ಲಿ ಬಂದು 10 ಪ್ರಾರ್ಥಿಸುವವರು ಇದ್ದಾರೆ. ಒಂದು ವ್ಯಕ್ತಿಯನ್ನು, ಅವರ ಅವಶ್ಯಕತೆಯನ್ನು ದೇವರು ತಳ್ಳಿಬಿಡುವುದಿಲ್ಲ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮ ಒಬ್ಬೊಬ್ಬರಲ್ಲಿಯೂ ದೃಢ ವಿಶ್ವಾಸ ತುಂಬಲಿ, ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸಿ ನಮ್ಮ ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ಹಾಲೆಲೂಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.